Raichur, where dreams become direction. Dream, learn, grow, lead, become. Join Vedanta for your better future. At Vedanta, we don't just teach, we prepare you to win. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೇಘ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಜಿಲ್ಲೆಗೊಂದು ಸಚಿವ ಸ್ಥಾನ ನೀಡಲಿ, ಶಿಕ್ಷಕರು ಆರೋಗ್ಯ ಸಿಬ್ಬಂದಿ ನೇಮಕಾತಿಗೆ ಪ್ರಾಧಿಕಾರ ರಚಿಸಲಿ, ರಾಘವೇಂದ್ರ ಕುಷ್ಟಗಿ. ಜೂನ್ 6ರಂದು ಕಲ್ಯಾಣ ಕರ್ನಾಟಕ ಭಾಗದ ಬೀದಿ ಬದಿ ವ್ಯಾಪಾರಿಗಳ ಸಮಾವೇಶ, ಯೇಸು ಮಿತ್ರ. ನಾಲ್ವಡಿ ಕೃಷ್ಣರಾಜ ಒಡೆಯರ ಜಯಂತಿ, ರಾಜರ ಆಡಳಿತದಲ್ಲಿ ಅಭಿವೃದ್ಧಿಗೆ ಒತ್ತು ನೀಡಿದ ಕೃಷ್ಣರಾಜ ಒಡೆಯರು, ಗೋವರ್ಧನ. ಯಾದವ ಸಮಾಜದ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಚಾಲನೆ, ವಸತಿ ಸಹಿತ ಶಾಲೆ ನಿರ್ಮಾಣಕ್ಕೆ ಒತ್ತು ನೀಡಿ ಡಾಕ್ಟರ್ ಶಿವರಾಜ್ ಪಾಟೀಲ್. ವಸತಿ ನಿಲಯ ಪ್ರಾರಂಭವಾದರೂ ದೊರೆಯದ ಸೌಲಭ್ಯ, ದಲಿತ ವಿದ್ಯಾರ್ಥಿ ಪರಿಷತ್ನಿಂದ ಪ್ರತಿಭಟನೆ. ಸಿಡಿಲಿಗೆ ನೀರಿನ ಟ್ಯಾಂಕ್ ಒಡೆದು ಹಾನಿ, ಆತಂಕ. ಮತ್ತು ಉಪಮುಖ್ಯಮಂತ್ರಿಯಾಗಿ ಡಾಕ್ಟರ್ ಪರಮೇಶ್ವರ್, ಚಲುವಾದಿ ಮಹಾಸಭಾದಿಂದ ಸಂಭ್ರಮಾಚರಣೆ. ರಾಜ್ಯದಲ್ಲಿ ನೂತನವಾಗಿ ರಚಿಸಲಾಗಿರುವ ಸಚಿವ ಸಂಪುಟದಲ್ಲಿ ನಂಜುಂಡಪ್ಪ ಸಮಿತಿ ಶಿಫಾರಸ್ಸಿನಂತೆ 25% ಸಚಿವ ಸ್ಥಾನ ಈ ಭಾಗದ ಶಾಸಕರಿಗೆ ನೀಡಬೇಕು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಶಿಕ್ಷಕರು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳ ನೇಮಕಾತಿ, ವಿಶೇಷ ನೇಮಕಾತಿ ಪ್ರಾಧಿಕಾರ ಸ್ಥಾಪಿಸಬೇಕು ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಹೋರಾಟ ಸಮಿತಿ ಸಂಚಾಲಕ ರಾಘವೇಂದ್ರ ಕುಷ್ಟಗಿ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನೂತನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಸೇರಿ 14 ಜನರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆದರೆ ಕಲಬುರಗಿಯ 2, ಬೀದರ್ನ ಒಬ್ಬರಿಗೆ ಸಚಿವ ಸ್ಥಾನ ನೀಡಲಾಗಿದೆ. 8 ಸಚಿವ ಸ್ಥಾನಗಳು ಈ ಭಾಗಕ್ಕೆ ನೀಡಬೇಕಿದೆ. ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ ಸೇರಿದಂತೆ 7 ಜಿಲ್ಲೆಗಳ ಒಬ್ಬ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕೆಂದರು. ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ಈ ಭಾಗದವರಿಗೆ ಸಚಿವ ಸ್ಥಾನ ನೀಡಲಾಗಿತ್ತು. ಈ ಬಾರಿ ಅನ್ಯಾಯವಾಗದಂತೆ ಎಚ್ಚರ ವಹಿಸಬೇಕೆಂದರು. ನಿಗಮ ಮಂಡಳಿ ವಿವಿಧ ಪ್ರಶಸ್ತಿಗಳಿಗೂ 25% ಸ್ಥಾನಗಳನ್ನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೀಡಬೇಕೆಂದರು. ಹಿಂದಿನ ಸರ್ಕಾರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪ್ರತ್ಯೇಕ ಸಚಿವಾಲಯ ಸ್ಥಾಪಿಸುವುದಾಗಿ ಭರವಸೆ ನೀಡಿತ್ತು. ನುಡಿದಂತೆ ನಡೆಯುವುದಾದರೆ ಸಚಿವಾಲಯಕ್ಕೆ ಸಚಿವರನ್ನಾಗಿ ನೇಮಿಸಬೇಕು. ಕಲಬುರಗಿ ಜಿಲ್ಲೆಗೆ ಮಾತ್ರ ಅಧಿಕಾರ ಸೀಮಿತವಾಗಿಸದೆ ಎಲ್ಲಾ ಜಿಲ್ಲೆಗಳಿಗೂ ಉಸ್ತುವಾರಿ ಸಚಿವರನ್ನಾಗಿಸಬೇಕು. ರಾಯಚೂರಿನವರಿಗೆ ಸಚಿವ ಸ್ಥಾನ ನೀಡಿ ಉಸ್ತುವಾರಿಗಳನ್ನಾಗಿಸಬೇಕೆಂದರು. ಬಿಜೆಪಿ ಅಧಿಕಾರಾವಧಿಯೂ ಸೇರಿದಂತೆ ಬೇರೆ ಜಿಲ್ಲೆಯವರು ಉಸ್ತುವಾರಿ ಸಚಿವರನ್ನಾಗಿಸುವ ಪರಿಪಾಠವನ್ನು ನಿಲ್ಲಿಸಿ ಸ್ಥಳೀಯರಿಗೆ ಸಚಿವ ಸ್ಥಾನ ನೀಡಿ ಉಸ್ತುವಾರಿ ಸಚಿವರನ್ನಾಗಿಸಬೇಕು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಗಂಜಿ ಕೇಂದ್ರವನ್ನಾಗಿಸದೆ ಅಭಿವೃದ್ಧಿಗೆ ಬೇಕಾದ ಅನುದಾನ, ಹಣಕಾಸಿನ ಸದ್ಬಳಕೆಯ ಬದ್ಧತೆ ತೋರಿಸಬೇಕಿದೆ. 30,000 ಶಿಕ್ಷಕರ ಹುದ್ದೆಗಳು ಈ ಭಾಗದಲ್ಲಿ ಖಾಲಿ ಇವೆ. ಆರೋಗ್ಯ ಇಲಾಖೆಯಲ್ಲಿ ವೈದ್ಯರು ಸೇರಿದಂತೆ ವೈದ್ಯಕೀಯೇತರ ಹುದ್ದೆಗಳು ಖಾಲಿ ಇವೆ. KKRDBಯಿಂದ ಪ್ರತ್ಯೇಕ ನೇಮಕಾತಿ ಪ್ರಾಧಿಕಾರ ಸ್ಥಾಪಿಸಿ ನೇಮಕಾತಿ ನಡೆಸಬೇಕು. ಇತ್ತೀಚೆಗೆ 7 ಜಿಲ್ಲೆಗಳಲ್ಲಿಯೂ ಹೋರಾಟ ಸಮಿತಿ ಅಸ್ತಿತ್ವಕ್ಕೆ ಬಂದಿದೆ. ಸರ್ಕಾರ ಸ್ಪಂದಿಸದೆ ಹೋದರೆ ಸಾರ್ವಜನಿಕರ ಪ್ರತಿರೋಧ ಎದುರಿಸಬೇಕಾಗುತ್ತದೆ ಎಂದರು. 8 ವರ್ಷದಿಂದ ಮಾನ್ಯ ಸಿದ್ದರಾಮಯ್ಯ ಅವರು ಮಂತ್ರಿಯಾಗುವ ಸಂದರ್ಭದಲ್ಲಿ, ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ನಾವು ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರದಿಂದ ಒಂದು ಒತ್ತಾಯ ಮಾಡಿದ್ವಿ. ಡಾಕ್ಟರ್ DM ನಂಜುಂಡಪ್ಪ ವರದಿಯ ಆಧಾರದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕಕ್ಕೆ ಪೊಲಿಟಿಕಲ್ ಶೇರ್ 25% ಕೊಡಲೇಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ವಿ. ಅಂದರೆ ಮಂತ್ರಿಮಂಡಲ 34 ಮಂತ್ರಿಮಂಡಲದಲ್ಲಿ 8ರಿಂದ 9 ಮಂತ್ರಿ ಸ್ಥಾನವನ್ನು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದ್ವಿ. ನಿಗಮ ಮಂಡಳಿ, ಅಕಾಡೆಮಿ ಮತ್ತು ಪರಿಷತ್ಗಳಲ್ಲಿಯೂ ಕೂಡ 25 ಸ್ಥಾನಗಳು ನಮ್ಮ ಭಾಗದವರಿಗೆ ಕೊಡಬೇಕು. ಮತ್ತು ಈ ಪ್ರಶಸ್ತಿಗಳೇನಿದ್ದಾವೆ, ಕೆಲವೊಂದು ಬರೆದಿಲ್ಲ, ಇದರಲ್ಲೇ ಬಾಯಿಗೆ ಹೇಳ್ತಾ ಇದ್ದಾರೆ, ಪ್ರಶಸ್ತಿಗಳಿರ್ತವೆ. ಆ ಪ್ರಶಸ್ತಿಗಳಲ್ಲೂ ಕೂಡ ನಮ್ಮ ಭಾಗದ ಜನರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು,
ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಇರ್ಬೋದು, ಕಿತ್ತೂರು ಚೆನ್ನಮ್ಮ ರಾಣಿ ಪ್ರಶಸ್ತಿ ಇರ್ಬೋದು. ನಮ್ಮಲ್ಲಿ ತುಂಬ ಯೋಗ್ಯತಾವಾದ ಜನ ಇದ್ದರೂ ಕೂಡ ನಮ್ಮನ್ನು ಕಡೆಗಣಿಸ್ತಾರೆ. ಆ ಪ್ರಶಸ್ತಿಯಲ್ಲೂ ಕೂಡ 25% ನಮ್ಮ ಭಾಗದ ಜನರಿಗೆ ಕೊಡಬೇಕು ಹೀಗೆ ಅಂಥೇಳಿ ನಾವು ಆವಾಗ ಸಿದ್ದರಾಮಯ್ಯ ಅವರಿಗೆ ಒತ್ತಾಯ ಮಾಡಿದ್ವಿ. ಭಾಳ ಖುಷಿ ಸಂಗತಿ ಅಂದರೆ ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ಅಪೇಕ್ಷೆಯನ್ನು ಈಡೇರಿಸಿದ್ರು. ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 8 ಜನ ಮಂತ್ರಿಗಳನ್ನು ಅವರು ಮಾಡಿದ್ರು. ಹೀಗಾಗಿ ನಿನ್ನೆ 3ನೇ ತಾರೀಕಿನ ದಿವಸ ಜೂನ್ 3ಕ್ಕೆ ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರಿಗೆ ಹಾರ್ದಿಕವಾದಂಥ ಅಭಿನಂದನೆಗಳ ಜೊತೆಗೆ ನಮ್ಮ ಒಂದು ಹಕ್ಕೊತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಮಂತ್ರಿಯನ್ನು KKRDBಗೆ ಚೇರ್ಮನ್ ಮಾಡಬೇಕು. ಒಬ್ಬ MLAನ ಅದೇನಂತಾರಲ್ಲ, ರೊಟ್ಟಿ ಕೇಂದ್ರನ ಗಂಜಿ ಕೇಂದ್ರ ಅಂತ ಮಾಡಿ ಯಾವುದೋ ಒಂದು ಸಮಾಧಾನ ಮಾಡಲಿಕ್ಕೆ ಆ ಪೋಸ್ಟಿನ ದುರ್ಬಳಕೆ ಆಗಬಾರ್ದು. ಅದೊಂದು ಗಂಜಿ ಕೇಂದ್ರ ಆಗಬಾರ್ದು. ಅದು ಪವರ್ಫುಲ್ ಆಗಿಯೇ ಇರಬೇಕು ಅಂತಕ್ಕಂಥ ಮಾತು. ಇನ್ನು ಇದರೊಳಗೆ ಬರೀದೇ ಇರೋ ಇನ್ನು 2 ಅಂಶಗಳನ್ನು ನಾನು ಹೇಳಬೇಕಾಗಿದೆ. ಒಂದು ಅಂದರೆ ನಮ್ಮ ಭಾಗ ನಿನ್ನೆ ಮೊನ್ನೆ ಪತ್ರಿಕೆ ಒಳಗೆಲ್ಲ ನೀವು ನೋಡಿರ್ತೀರಿ, ಒಂದು ರಾಜಕೀಯ ನೀತಿ ಅದು, ಅದನ್ನು ಇವರು ತಪ್ಪಿಸಿದಂಗೆ ಆಗ್ತದೆ. ಇದನ್ನು ನಾವು ಖಂಡಿತ ಸಹಿಸಂಗಿಲ್ಲ ಅಂತಕ್ಕಂಥ ಮಾತಿದೆ. 2ನೇದು 3 ಜನರನ್ನು ಮಾಡಿದಾರಂತೆ. 3 ಜನ ಅಂದರೆ 2 ಗುಲ್ಬರ್ಗಾದವರು, ಒಬ್ಬರು ಬೀದರ್ನವ್ರು ಮಾಡಿದ್ದಾರೆ. ನಮಗೆ ಈಗ ಒಳ ಮೀಸಲಾತಿ ಕೇಳೋ ಪರಿಸ್ಥಿತಿ ಅದ ನಮಗೆ ಗುಲ್ಬರ್ಗ ಒಳ ಮೀಸಲಾತಿ. ಡಾಕ್ಟರ್ ಶಾರದಾ ಹುಲಿನಾಯಕ್ ಮಾತನಾಡಿ, DK ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ 13 ಜನ ಸಚಿವರು ಪುರುಷರಾಗಿ ಒಬ್ಬೇ ಒಬ್ಬ ಮಹಿಳೆಗೂ ಸಚಿವ ಸ್ಥಾನ ನೀಡದೆ ಕಾಂಗ್ರೆಸ್ ಲಿಂಗ ತಾರತಮ್ಯ ಮಾಡಿದೆ. ಕೂಡಲೇ ಸರಿಪಡಿಸಿ ಮಹಿಳೆಗೆ ಸಚಿವ ಸ್ಥಾನ ನೀಡಬೇಕೆಂದರು. ಮಂತ್ರಿಗಳಾಗಿದ್ದಾರೆ, ಅದರ ಜೊತೆಗೆ ಮಂತ್ರಿಮಂಡಲವನ್ನು ಸಹಿತ ರಚಿಸಿಕೊಂಡಿದ್ದಾರೆ. ಆ ಒಂದು 14 ಜನರ ಮಂತ್ರಿಮಂಡಲದ ತಂಡದಲ್ಲಿ ಒಬ್ಬೇ ಒಬ್ಬ ಮಹಿಳೆಗೂ ಅವಕಾಶ ಕೊಟ್ಟಿಲ್ಲ, ಲಿಂಗ ತಾರತಮ್ಯ ಮಾಡಿದ್ದಾರೆ ಅಂತಂದು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಅದರ ಜೊತೆಗೇನೆ ಈ ಭಾಗದ 7 ಜಿಲ್ಲೆಗಳ ಒಂದು ಪ್ರಾದೇಶಿಕ ಅಸಮತೋಲನ ಮಾಡ್ತಾ ಇದ್ದಾರೆ. ಅದನ್ನು ಸರ್ ಅವರು ಹೇಳಿದ್ದಾರೆ. ಇದೇ ರೀತಿ ಮುಂದುವರೆದರೆ ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಹೋರಾಟ ಸಮಿತಿ ಅಂತಂದು ನಾವು 7 ಜಿಲ್ಲೆಗಳಿಂದ ನಾವು ಸಂಘಟನೆಯನ್ನು ಮಾಡ್ಕೊಂಡಿದ್ದೀವಿ. ಪ್ರಾದೇಶಿಕ ಅಸಮಾನತೆ ಮುಂದುವರೆದರೆ ಹೋರಾಟ ಅನಿವಾರ್ಯ ಅಂತಂದು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಿ ಬಸವರಾಜ್ ಮಾತನಾಡಿ, ಜಿಲ್ಲೆಯಲ್ಲಿ 2 ಪ್ರಮುಖ ನೀರಾವರಿ ಯೋಜನೆಗಳಿದ್ದು ಜಲಸಂಪನ್ಮೂಲ ಖಾತೆಯನ್ನು ರಾಯಚೂರು ಜಿಲ್ಲೆಯವರಿಗೆ ನೀಡುವ ಮೂಲಕ ನೀರಾವರಿ ಯೋಜನೆಗಳನ್ನು ಸದ್ಬಳಕೆಗೆ ಸರ್ಕಾರ ಅವಕಾಶ ಮಾಡಿಕೊಡಬೇಕೆಂದರು. ಹೇಗೆ ಆಗ್ತದೆ? ಯಾಕಂದ್ರೆ ಬಹಳಷ್ಟು ಈಗ ಕೃಷ್ಣ ಮರದಂಡೆ ಕಾಲುವೆ ಇನ್ನೊಂದಿಷ್ಟು ಅದು ಪ್ರಗತಿಯಲ್ಲಿಲ್ಲ. ಬರದಂಡೆ ಕಾಲುವೆ ಸಲುವಾಗಿ 3 ವರ್ಷದಿಂದ ಕಾಮಗಾರಿ ಶುರುವಾಗಿ 3 ವರ್ಷದಿಂದ ನಾರಾಯಣಪುರ ಬರದಂಡೆ ಕಾಲುವೆ ಹೆಂಗಿತ್ತು ಹಂಗೆ ಕೊಟ್ರೆ ಹೇಗೆ ಆಗ್ತದೆ? ಯಾಕಂದ್ರೆ ಬಹಳಷ್ಟು ಈಗ ಕೃಷ್ಣ ಮರದಂಡೆ ಕಾಲುವೆ ಇನ್ನೊಂದಿಷ್ಟು ಅದು ಪ್ರಗತಿಯಲ್ಲಿಲ್ಲ. ಬರದಂಡೆ ಕಾಲುವೆ ಸಲುವಾಗಿ 3 ವರ್ಷದಿಂದ ಕಾಮಗಾರಿ ಶುರುವಾಗಿ 3 ವರ್ಷದಿಂದ ನಾರಾಯಣಪುರ ಬರದಂಡೆ ಕಾಲುವೆ ಹೆಂಗಿತ್ತು ಹಂಗೆ. ಈ ಸಂದರ್ಭದಲ್ಲಿ ಜಾನ್ ವೆಸ್ಲಿ ಕಾತರಕಿ, ಆರ್ ಬಸವರಾಜ್, ಕವಿತಾ ಭಾಸ್ಕರ್, ಹರವಿ ನಾಗನಗೌಡ ಇದ್ದರು. ಕರ್ನಾಟಕ ಪ್ರದೇಶದ ಕಾಂಗ್ರೆಸ್ ಸಮಿತಿಯಿಂದ ಕಲ್ಯಾಣ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಸಮಾವೇಶ ಜೂನ್ 6ರಂದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಬೀದಿ ಬದಿ ವ್ಯಾಪಾರಿಗಳ ಸಂಘದ ಜಿಲ್ಲಾಧ್ಯಕ್ಷ ಯೇಸುಮಿತ್ರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರ ಕೇಂದ್ರ ಸ್ಥಾಪಿಸುವುದು ಸೇರಿದಂತೆ 10 ಪ್ರಮುಖ ಬೇಡಿಕೆಗಳಿಗೆ ಆಗ್ರಹಿಸಿ ಸಮಾವೇಶ ಮೂಲಕ ಸರ್ಕಾರ ಗಮನ ಸೆಳೆಯಲು ಆಯೋಜಿಸಲಾಗಿದೆ. 7 ಜಿಲ್ಲೆಗಳ ಸರಿಸುಮಾರು 3,000 ಬೀದಿ ಬದಿ ವ್ಯಾಪಾರಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಸಮಾವೇಶವನ್ನು ನೂತನ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಜಿಲ್ಲೆಯ ಶಾಸಕರುಗಳು ಸೇರಿದಂತೆ ಮಹಾನಗರ ಪಾಲಿಕೆ ಆಯುಕ್ತರು ಭಾಗವಹಿಸಲಿದ್ದಾರೆ ಎಂದರು. ಅಧ್ಯಕ್ಷತೆಯನ್ನು ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷ EC ರಂಗಸ್ವಾಮಿ ವಹಿಸಿಕೊಳ್ಳಲಿದ್ದಾರೆ. ಅಂದು ಬೆಳಗ್ಗೆ ನಗರದ ಶೆಟ್ಟಿಭಾವಿ ವೃತ್ತದಿಂದ ರಂಗಮಂದಿರದವರೆಗೆ ಬೈಕ್ ರ್ಯಾಲಿ ನಡೆಸಲಾಗುತ್ತದೆ ಎಂದರು. ಡಾಕ್ಟರ್ EC ರಂಗಸ್ವಾಮಿ ಅವರು ವಹಿಸಲಿದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ
ಕಲ್ಯಾಣ ಕರ್ನಾಟಕ ವಿಭಾಗದ 7 ಜಿಲ್ಲೆಗಳ ಬೀದಿ ಬದಿ ವ್ಯಾಪಾರಿಗಳೆಲ್ಲ ಸುಮಾರು 3,000 ಸಂಖ್ಯೆಯಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಸೇರುವ ನಿರೀಕ್ಷೆ ಇದೆ. ಹೀಗಾಗಿನೇ ನಾವು ಈ ಸಮಾವೇಶವನ್ನು ಇಟ್ಕೊಳ್ಳೋ ಉದ್ದೇಶ ಏನಪ್ಪ ಅಂತಂದರೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಭಾಳಷ್ಟು ಸರ್ಕಾರದ ಯೋಜನೆಗಳಿದ್ದು ಅವು ಕೂಡ ಸರಿ ತಲುಪ್ತಾ ಇಲ್ಲ. ಮತ್ತು ಇನ್ನೂ ಒಂದು 10 ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡಿದ್ದೀವಿ. ಆ ಬೇಡಿಕೆಗಳು ಸರ್ಕಾರದ ಮಟ್ಟಕ್ಕೆ ತಲುಪಿಸಬೇಕನ್ನೋ ಕಾರಣಕ್ಕಾಗಿ ನಾವು ಈ ಒಂದು ಸಮಾವೇಶವನ್ನು ಆಯೋಜಿಸಿದ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ನಮ್ಮ ಈ ಒಂದು ಬೇಡಿಕೆಗಳು ಏನೇನಿದ್ದಾವೆ ಅದರ ಕುರಿತಾಗಿ ನಮ್ಮ ಅತಿಕ್ ಪಾಟೀಲ್ ಸಾಹೇಬರು, ಕಾರ್ಯಾಧ್ಯಕ್ಷರು KPCC ಬೆಂಗಳೂರು ಮತ್ತು ಇದ್ರ ಬಗ್ಗೆ ವಿವರವಾಗಿ ತಿಳಿಸ್ತಾರೆ. ಬೀದಿ ಬದಿ ವ್ಯಾಪಾರಿಗಳ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಅತಿಕ್ ಪಾಟೀಲ್ ಮಾತನಾಡಿ, 2014ರಲ್ಲಿ ಅಂದಿನ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅವರು ಬೀದಿ ಬದಿ ವ್ಯಾಪಾರಿಗಳ ರಕ್ಷಣೆಗೆ ಕಾಯ್ದೆಯನ್ನು ರೂಪಿಸಿ ಜಾರಿಗೊಳಿಸಿದ್ದರು. ಆದರೆ ಇಂದಿಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಇರುವ ಯೋಜನೆ ಸಮರ್ಪಕ ಜಾರಿ, ಸಮಸ್ಯೆಗಳ ಪರಿಹಾರ ಒದಗಿಸುವುದು ಒಳಗೊಂಡಂತೆ 10 ಪ್ರಮುಖ ಬೇಡಿಕೆಗಳಿಗೆ ಆಗ್ರಹಿಸಿ ಸಮಾವೇಶ ನಡೆಸಲಾಗುತ್ತದೆ. ಸ್ವನಿಧಿ ಯೋಜನೆ, ವೈಡಿಂಗ್ ಝೋನ್ ನಿರ್ಮಾಣ ಸೇರಿ ಸರ್ಕಾರ ಕೂಡಲೇ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂದರು. ಸರ್ಕಾರದಿಂದ ಏನಂತಂದ್ರೆ 2014ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರ ಅವರು ಈ ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆಯನ್ನು ತಂದಿದ್ದು. ಆ ಕಾಯ್ದೆ ಇನ್ನೂ ಅನುಷ್ಠಾನದಲ್ಲಿ ಬಂದಿಲ್ಲ. ಅದಕ್ಕಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸಂರಕ್ಷಣೆ ಬೇಕು. ಅವರಿಗೆ ಪೊಲೀಸರಿಂದಾಗಲಿ ಅಥವಾ ಮುನ್ಸಿಪಲ್ ಕಡೆಯಿಂದಾಗಲಿ ಯಾವುದೇ ತೊಂದರೆ ಆಗಬಾರ್ದು. ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಜೀವನ ಭದ್ರತೆ ಮತ್ತು ಅವರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು. ವೆಂಡಿಂಗ್ ಝೋನ್ ಮಾಡಬೇಕು. ಅವರಿಗೆ ಸರ್ಕಾರದಿಂದ ಸ್ವಾನಿಧಿ ಅಂತಕ್ಕಂಥ ಒಂದು ಲೋನ್ ಬರುತ್ತೆ, ಆ ಲೋನನ್ನು ಇಸ್ಕೊಡ್ಬೇಕು. ಮತ್ತು ಸಾಕಷ್ಟು ಈ ಒಂದು ಸೌಲಭ್ಯಗಳು ಅವರಿಗೆ ಶೌಚಾಲಯಗಳು ಬೇಕು. ಮತ್ತು ಈ TBC ಮೆಂಬರ್ ಮಾಡಬೇಕು, ಟೌನ್ ವೆಂಡಿಂಗ್ ಝೋನ್ ಫಾರ್ಮೇಷನ್ ಮಾಡಬೇಕು. ಸಾಕಷ್ಟು ಕೆಲಸಗಳು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇನ್ನೂ ಆಗಲಿಲ್ಲ. ಅದಕ್ಕಾಗಿ ನಾವು ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿ ನಮ್ಮ ಈ ರಾಯಚೂರಿನ ಉಸ್ತುವಾರಿ ಮಂತ್ರಿಗಳಾಗ್ತಕ್ಕಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಹೇಳಿದರೆ ಅವರು ಮಾಡಿ ನಾನು ಬರ್ತೀನಿ ಅಂತ ಹೇಳಿದ್ರು. ಅದೇನಂದ್ರೆ ಒಂದು ಸಡನ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಮಂತ್ರಿ ಮಂಡಲ ಚೇಂಜ್ ಆಯಿತು. ಅದಕ್ಕೆ ಕಾರಣ ಏನಂತಾರೆ, ಲಕ್ಕಿಯಾಗಿ ಅವರು ಮತ್ತೆ ಮಂತ್ರಿ ಆಗಿದ್ದಾರೆ, ಅವರು ಬರ್ತಾರೆ, ನಾನು ಮಾತಾಡಿದ್ದೀನಿ. ಅದಕ್ಕೆ ನೀವು ಪತ್ರಕರ್ತ ಬಾಂಧವರು ಈ ಒಂದು ಕಾರ್ಯಕ್ರಮದ ಪ್ರಚಾರ ಮತ್ತು ಎಲ್ಲ ಮಾಡಿ ನಮ್ಮ ಈ ಸಂದರ್ಭದಲ್ಲಿ ಶ್ರೀನಿವಾಸ ಕಲವಲದೊಡ್ಡಿ, ಶಂಶುದ್ದೀನ್ ಇದ್ದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶದಲ್ಲಿ ರಾಜ್ಯ ವ್ಯವಸ್ಥೆ ಇತ್ತು. ಅಂತಹ ವ್ಯವಸ್ಥೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಸಾಹಿತ್ಯಿಕ ಹಾಗೂ ನೀರಾವರಿ ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆ ಅಪಾರವಾದದ್ದು ಎಂದು ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಗೋವರ್ಧನ ರೆಡ್ಡಿ ಹೇಳಿದರು. ಅವರಿಂದು ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಂಡಿದ್ದ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ 142ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕನ್ನಡ ಸೇರಿದಂತೆ ಉರ್ದು, ಪಾರ್ಸಿ, ಸಂಸ್ಕೃತ ಭಾಷೆಗಳಲ್ಲಿ ವಿಶೇಷವಾದ ಪಾಂಡಿತ್ಯವನ್ನು ಹೊಂದಿದ್ದರು. ಜೊತೆಗೆ ರಾಜ್ಯದ ಆಡಳಿತ ನಡೆಸುವಲ್ಲಿ ಕೃಷ್ಣರಾಜ ಒಡೆಯರು ಪ್ರಜಾಪ್ರಭುತ್ವವಾದಿಯಾಗಿದ್ದರು ಎಂದು ತಿಳಿಸಿದರು. ಆಡಳಿತ ಮಾತ್ರವಲ್ಲದೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪಾರವಾಗಿದ್ದು, ಅಸ್ಪೃಶ್ಯರು, ಗಿರಿಜನರು ಸೇರಿದಂತೆ ಹಿಂದುಳಿದ ಸಮುದಾಯದ ಮಕ್ಕಳು ಅಕ್ಷರ ಕಲಿಯಬೇಕು ಎಂದು ಸಾಕಷ್ಟು ಶಾಲೆಗಳನ್ನು ಆರಂಭಿಸಿದ್ದರು. ಸಾಹಿತ್ಯ ಕ್ಷೇತ್ರಕ್ಕೆ ನಾಲ್ವಡಿ ಕೃಷ್ಣರಾಜರ ಕೊಡುಗೆ ಅಪಾರವಾಗಿದ್ದು, ಸಾಹಿತ್ಯ ಚಟುವಟಿಕೆಗಳಿಗೆ ನಿರಂತರವಾಗಿ ಬೆಂಬಲವನ್ನು ನೀಡುತ್ತಿದ್ದರು. ಅದಕ್ಕೆ ಸಾಕ್ಷಿಯಂತೆ ತಮ್ಮ ಆಡಳಿತ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದರು ಎಂದರು. ಕಾರ್ಯಕ್ರಮಗಳನ್ನು ಲಂಬಾಣಿ ವಸತಿ ಶಾಲೆಗಳನ್ನು ತೆರೀತಾರೆ. ಬಿಳಿಗಿರಿ ರಂಗನಬೆಟ್ಟ ಗೋಬಿ ಜನಾಂಗಕ್ಕಾಗಿ 3 ಶಾಲೆಗಳನ್ನು ಶೈಕ್ಷಣಿಕವಾಗಿ ವಿಶೇಷವಾಗಿರ್ತಕ್ಕಂಥ ಸಾಹಿತ್ಯಿಕವಾಗಿ ಕೊಡುಗೆಯನ್ನು ನೋಡಿದಾಗ ಶ್ರೇಷ್ಠ ಆಡಳಿತಗಾರರು ಅಷ್ಟೇ ಅಲ್ಲ, ಪಂಪನನ್ನು ನೋಡಿದಾಗ ಅಲ್ಲಿ ಕೂಡ ಮೌಲ್ಯಗಳಿಂದ ಅಥವಾ ಆತನು ಕೊಟ್ಟಿರ್ತಕ್ಕಂಥ ಸಾಹಿತ್ಯದಿಂದ ವಂಚಿತರಾಗಿ ಯಾವ ಒಂದು ಶ್ರೇಷ್ಠ ಆಡಳಿತಗಾರರು ಅನ್ನಗಳನ್ನು ಸಾಹಿತ್ಯ ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಸಾಹಿತ್ಯದ ಚಟುವಟಿಕೆಗಳಿಗೆ ಪ್ರಮುಖವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಯನ್ನು ಮಾಡ್ತಾರೆ.
1915ರಲ್ಲಿ ಭಾಷೆಯನ್ನು ಜನಸಾಮಾನ್ಯರ ತರಲು ಅವರು ಇನ್ನು ಸಾಹಿತಿಗಳಿಗೆ ಮತ್ತು ವಿದ್ವಾಂಸರಿಗೆ ಆಶ್ರಯವನ್ನು ನೀಡಿದರು. ಮೈಸೂರಿನ ಅರಸು ಮನೆತನದ ನಾಲ್ವಡಿ ಕೇವಲ 10 ವರ್ಷಗಳಿದ್ದಾಗ ಅಂಥ ಸಂದರ್ಭದಲ್ಲಿ ಅತ್ಯಂತ ಒಂದು ಆಘಾತಕಾರಿಯಾದ ಘಟನೆ ನಡೀತದ. ಉತ್ತರ ಭಾರತದ ಪ್ರವಾಸದಲ್ಲಿದ್ದಾಗ ಅವರ ತಂದೆ ಜಯಚಾಮರಾಜ ಒಡೆಯರ್ ಅವರು ಅಕಾಲಿಕ ಮರಣಕ್ಕೆ ಈಡಾಗ್ತಾರೆ. ನಾಲ್ವಡಿ ಅವರು ಪ್ರಾಪ್ತ ವಯಸ್ಸಿಗೆ ಬರುವವರಿಗೆ ಅವರ ತಾಯಿಯವರಾದ ಮಹಾರಾಣಿ ಕೆಂಪನಂಜಮ್ಮಣ್ಣಿಯವರು ರಾಜ್ಯಾಡಳಿತದ ಜವಾಬ್ದಾರಿಯನ್ನು ವಹಿಸಿಕೊಳ್ತಾರೆ. ಅವರಿಗೆ 16 ವರ್ಷಗಳು ತುಂಬಿದಾಗ ಜೂನ್ 6, 1900ರಂದು ಕಾತೇವಾಡ ಸಂಸ್ಥಾನದ ವಾಣರಾಜ ವಂಶದ ರಾಣಾ ಸ್ತ್ರೀ ವಿಜಯ ನರಸಿಂಹರವರ ಪುತ್ರಿಯಾಗಿರ್ತಕ್ಕಂಥ ಸತ್ಯಪ್ರೇಮಾದೇವಿಯವರೊಡನೆ ವಿವಾಹ ಆಗ್ತದೆ. 18 ವರ್ಷಗಳಾದಾಗ ಆಗಸ್ಟ್ 8, 1902ರಂದು ಅಂದಿನ ಭಾರತದ ವೈಸ್ರಾಯ್ ಲಾರ್ಡ್ ಕರ್ಜನ್ರವರಿಂದ ಮೈಸೂರು ಪ್ರಾಂತ್ಯದ ಆಡಳಿತ ಅಧಿಕಾರವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ವಹಿಸಿಕೊಳ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಹಾನ್ ಪ್ರಜಾಪ್ರಭುತ್ವವಾದಿಯಾಗಿದ್ದರು. ಅವರು ವಿಶೇಷವಾಗಿ ತಮ್ಮದೇ ಆಗಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಹಿತ್ಯಿಕವಾಗಿ, ಶೈಕ್ಷಣಿಕವಾಗಿ, ನೀರಾವರಿ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಒಡೆಯರವರು. ಶೈಕ್ಷಣಿಕ ಸುಧಾರಣೆಗಳ ಬಗ್ಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ತೆಗೆದುಕೊಂಡು ಅಸ್ಪೃಶ್ಯರು, ಗಿರಿಜನರು, ಮಹಿಳೆಯರು ಮತ್ತು ಹಿಂದುಳಿದ ವರ್ಗಗಳ ಇವರು ವಿದ್ಯೆಯಿಂದ ವಂಚಿತರಾದವರಿಗೆ ಇದೇ ವೇಳೆ ವಿಶ್ರಾಂತ ಪ್ರಾಚಾರ್ಯ ಹಾಗೂ ಸಾಹಿತಿ ಪರಮೇಶ್ವರ ಸಾಲಿಮಠ ಮಾತನಾಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ವಿಶೇಷವಾದ ಸ್ಥಾನವಿದ್ದು ಪ್ರಜೆಗಳ ಯೋಗಕ್ಷೇಮ, ಅವರ ಕುಂದುಕೊರತೆಗಳನ್ನು ನಿವಾರಿಸುವಲ್ಲಿ ವಿಶೇಷವಾದ ಕಾಳಜಿಯನ್ನು ಹೊಂದಿದ್ದರು. ನೀರಾವರಿ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ಅವರು ನೀಡಿದ್ದಾರೆ ಎಂದು ಹೇಳಿದರು. ಆದರೆ ನಿಯಮಾವಳಿಗಳ ಪ್ರಕಾರವಾಗಿ ಇವತ್ತು ನಾವು ಬಹುಶಃ ನಾಲ್ವಡಿ ಕೃಷ್ಣರಾಜ ಒಡೆಯರು ಎನ್ನುವಂಥ ಒಂದು ಶಬ್ದ, ನಾಲ್ವಡಿ ಎನ್ನುವಂಥದ್ದನ್ನು ನೀವು ಅಂದ್ಕೊಂಡಿರ್ತಕ್ಕಂಥ 4 ಮಡಿ ಉನ್ನತವಾಗಿರುವಂಥ ವ್ಯಕ್ತಿಗಳು. ಮೈಸೂರು ರಾಜವಂಶಸ್ಥರಲ್ಲಿ ಕೃಷ್ಣರಾಜ ಒಡೆಯರಿಗೆ ದೊಡ್ಡ ಸ್ಥಾನ, ಎಲ್ಲಿಲ್ಲದ ಗೌರವ. ಮೊಟ್ಟ ಮೊದಲು ನಾವು ರಾಜರು ಅಂತ ಯಾರಿಗೆ ಅನ್ಬೇಕು, ರಾಜರು ಎನ್ನುವಂಥದ್ದನ್ನು ಯಾವ ಕಾರಣಕ್ಕಾಗಿ ಅನ್ಬೇಕು, ಇನ್ನು ಐಶ್ವರ್ಯವಂತರೇ ಅನ್ನಬೇಕು, ವಿಶಾಲವಾದಂಥ ಭೂಮಿ ಉಳ್ಳವರಾಗಿರತಕ್ಕಂಥ ಅನ್ನಬೇಕು, ಅಥವಾ ಎಲ್ಲ ರೀತಿಯಿಂದ ಕಟ್ಟುನಿಟ್ಟಾದ ಆಡಳಿತ ಮಾಡುವಂಥವ್ರಿಗೆ ಅನ್ನಬೇಕು. ಇವೆಲ್ಲವುಗಳ ಒಂದು ಪ್ರಶ್ನೆ ಬಂದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ನಾವು ನೋಡಿಕೊಂಡಾಗ ಅನ್ನಿಸ್ತಾ ಇದೆ, ಇದೆಲ್ಲ ಇರ್ಬೋದು, ಇಲ್ಲ ಅಂತ ಅರ್ಥ ಅಲ್ಲ. ಆದರೆ ವಿಶಿಷ್ಟವಾಗಿ ವಿಶೇಷವಾಗಿರ್ತಕ್ಕಂಥದ್ದೊಂದಾಗ ನಮ್ಮ ಸಾಹಿತ್ಯದಲ್ಲಿ ಒಂದು ಮಾತು ಬರ್ತದೆ, ಇಂಥವರಿಗೆ ರಾಜದಂತ ಅನ್ಬೇಕು. ಯಾರಿಗದು? ಪ್ರಜೆಗಳಂ ಪಾಲಿಸಬಲ್ಲೊಡೆ ಆತನೇ ಅರಸಂ, ಕೈಯಾಶಯಂ ಮಾಡದಂ ನಿಜ ಮಂತ್ರೀಶ್ವರ, ತಂದೆ ತಾಯ ಸಲಹಲ್ ಬಲ್ಲಾತನೇ ಧಾರ್ಮಿಕಂ, ಭಜಗಂ ದೈವದ ಭಕ್ತಿಗಳೊಡೆ, ಭಟಂ ನಿರ್ಭೀತ ತಾನಾದವಂ, ದ್ವಿಜನ್ ಆಚಾರತೆಯುಳ್ಳವಂ. ಇವರು ಹಿಂಗಿದ್ರೆ ರಾಜರು, ಮಂತ್ರಿಗಳು, ಸೈನಿಕರು, ಯೋಧರು ಅಂತ ಹಿಂಗೆ ಕರಿಬೇಕಂತಾರೆ. ಮೊಟ್ಟ ಮೊದಲು ರಾಜವಂಶಸ್ಥರಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವಿಶೇಷ ವ್ಯಕ್ತಿ ಆಗಿದ್ದರೂ ಕೂಡ ಅವರ ನಿಜವಾದ ಮನಸ್ಸು ಪ್ರಜಾಪ್ರಭುತ್ವದ ಕಡೆ ಇರುವುದರಿಂದಾಗಿ ಪ್ರಜೆಗಳ ಯೋಗಕ್ಷೇಮವನ್ನು, ಪ್ರಜೆಗಳಿಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಮಾಡುವಂತಹ ಒಬ್ಬ ವ್ಯಕ್ತಿಯಾಗಿರುವುದರಿಂದ ಈ ಮಾತು ಅವರಿಗೆ ಅತ್ಯಂತ ಸೂಕ್ತವಾಗಿ ಅದು ಅನ್ವಯಿಸ್ತದೆ. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ, ಸಾಹಿತಿ ರಾಜಶ್ರೀ ಕಲ್ಲೂರ್ಕರ್, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಕುಂಟೆಪ್ಪ ಗೌರಿಪುರ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಬಿ ವಿಜಯರಾಜೇಂದ್ರ ಸೇರಿದಂತೆ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. Raichur, where dreams become direction. Dream. Learn. Grow. Lead. Become. Join Vedanta for your better future. At Vedanta, we don't just teach, we prepare you to win. Science or commerce, BBA, BCA or BCom,
Your journey starts here. JEE, NEET, CA foundations from expert faculty with proven results. District topper from last 7 years. Consistent results. Trusted by Raichur. Don't just study, build your future. At Vedanta, start strong, finish ahead. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26x27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನ ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ಯಾದವ ಸಮಾಜಕ್ಕೆ ನಗರದಲ್ಲಿರುವ ವಿಸ್ತಾರವಾದ ಜಾಗದ ಸದುಪಯೋಗ ಪಡಿಸಿಕೊಳ್ಳಲು 2 ಕೋಟಿ ರೂಪಾಯಿ ವೆಚ್ಚದ ವಸತಿ ಶಾಲೆ ಪ್ರಾರಂಭಿಸಲು ಸಮಾಜ ಮುಂದಾಗಬೇಕು ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ಯಾದವ ಸಮಾಜದ ಕೋಣೆಗಳ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ಯಾದವ ಸಮಾಜದ ಕಳೆದ 3 ಬಾರಿ ಶಾಸಕನಾಗಲು ಆಶೀರ್ವಾದ ಮಾಡಿದ್ದಾರೆ. ನಗರದ ಮುಖ್ಯ ಸ್ಥಳದಲ್ಲಿ ವಿಶಾಲವಾದ ಜಾಗವಿದೆ. ಶಾಲೆ, ಕಲ್ಯಾಣ ಮಂಟಪ, ಮಳಿಗೆ ನಿರ್ಮಿಸಲಾಗಿದೆ. ಆರ್ಥಿಕ, ಶೈಕ್ಷಣಿಕವಾಗಿ ಹಿಂದುಳಿದ ಸಮಾಜ ಶೈಕ್ಷಣಿಕವಾಗಿ ಮುಂದೆ ಬರಲು ವಸತಿ ಶಾಲೆಯ ಅವಶ್ಯಕತೆ ಇದೆ. ಸದ್ಯ ಸರ್ಕಾರ ಸಂಕಷ್ಟದ ಸರ್ಕಾರವಾಗಿದೆ. 50 ಲಕ್ಷ ಅನುದಾನ ದೊರೆಯುವುದು ದುರ್ಬಲವಾಗಿದೆ. ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಗರದ ಎಲ್ಲ ವಾರ್ಡ್ಗಳಿಗೆ ಕನಿಷ್ಠ 15 ಕೋಟಿ ರೂಪಾಯಿ ಅನುದಾನ ನೀಡಲಾಗಿತ್ತು. ಈ ಸರ್ಕಾರದಲ್ಲಿ ಹಣವೇ ಇಲ್ಲ. ಮುಂಬರುವ ದಿನಗಳು ಒಳ್ಳೆಯ ದಿನಗಳಾಗಿದ್ದು 2 ಕೋಟಿ ರೂಪಾಯಿ ಸರ್ಕಾರದಿಂದ ಮಂಜೂರಾತಿ ಪಡೆದು ವಸತಿ ಶಾಲೆ ನಿರ್ಮಿಸಬೇಕಿದೆ ಎಂದರು. ಇದೆಲ್ಲ ಗ್ರೌಂಡ್ ಆಗ್ತದೆ. ಸರ್ ಈ ಕಡೆ ಅಧ್ಯಕ್ಷ ಬಂದು ಕೊಡ. ನಮ್ಮ ಸಮಾಜದ ಹಿರಿಯ ಯಾದವ ಸಮಾಜದ ಜಿಲ್ಲಾಧ್ಯಕ್ಷರಾದ ಕೆ ಹನುಮಂತಪ್ಪ ಅವರಿಗೂ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಗಮಿಸಿರುವ ಅವರಿಗೂ ಮತ್ತು ಕಡಗೋಲ್ ಆಂಜನೇಯ ಅವರಿಗೂ ಹಾಗೂ ನಾಗರಾಜ್ ಅವರಿಗೂ ಈ ಕಾರ್ಯಕ್ರಮವನ್ನು ಸ್ವಾಗತವನ್ನು ಕೋರುತ್ತಾ ನಮ್ಮ ಶಾಸಕರು
ಪ್ರತಿ ಬಾರಿಯೂ ಅವರ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಗುದ್ದಲಿ ಪೂಜೆ ಮಾಡಿದ್ದಾರೆ. ನಮಗ ಎಲ್ಲ ನಮ್ತೇವೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾನ್ಯ ಶಾಸಕರಿಗೂ ಹಾಗೂ MLA ಆದಮೇಲೆ ಇಲ್ಲಿ ಒಂದು ಒಳ್ಳೆ ಸ್ಕೂಲ್ ಮಾಡಬೇಕೆಂಬುದು ಭಾಳ ಆಸೆ ಇತ್ತು. ಯಾಕೆಂದರೆ ಬಹುಶಃ ಇಡೀ ಕರ್ನಾಟಕದಲ್ಲಿ ಅದು ಬೆಂಗಳೂರು ಇರ್ಬೋದು, ದಿಲ್ಲಿ ಇರ್ಬೋದು, ಎಲ್ಲಾನು ಇರ್ಬೋದು, ಇಷ್ಟು ದೊಡ್ಡ ಆಸ್ತಿ ಯಾವ ಸಮಾಜಕ್ಕೆ ಇಷ್ಟು ನಡೋ ಊರಿನಲ್ಲಿ ಇಲ್ಲ. ಯಾರಿಗಾದ್ರೆ ರಾಯಚೂರಿನ ಯಾದವ್ ಸಮಾಜಕ್ಕಿದೆ ಅಂತ ಹೇಳಿ ಬಯಸ್ತಾರೆ. ಭಾಳ ಸುಂದರವಾದ ಜಾಗ ಮತ್ತು ಬಹುಶಃ ಇಲ್ಲಿ ಏನು ಮಾಡಿದ್ರು ನಡೀತದ. ಸ್ಕೂಲು, ಕಾಲೇಜು, ಹೋಟೆಲು, ಏನು ಮಳೆಗೆ ಏನು ಮಾಡಿದ್ರು ನಡೀತದೆ. ಇದೊಂದು ಒಳ್ಳೆ ಸಮಾಜಕ್ಕೆ ಆಸ್ತಿ ಆಗೋದು. ಯಾಕಂದರೆ ಇವತ್ತು ಸಮಾಜದ ಚಟುವಟಿಕೆ, ಸಮಾಜದ ಬಡ ಜನರಿಗೆ ಉಪಯೋಗ ಆಗಬೇಕಂದ್ರೆ ಒಂದು ಶಾಲೆನೇ ಇರಬೇಕು, ಒಂದು ಮಾಡ್ಕೊಂಡು ತಿನ್ನೋಕ್ಕೆ ಏನಾದರೂ ಉದ್ಯೋಗ, ಮಳೆಗೆ ಗಿಳಿಗೆ ಅಂಥವು ಇರಬೇಕು. ಸೊ ಅವೆರಡೂ ಇಲ್ಲಿ ಮಾಡಲಿಕ್ಕೆ ಸಾಧ್ಯ. ನಾನು ಮೊದಲು ಬಂದಾಗ ಅಲ್ಲಿ ಒಂದು ಹಳೆಯ ಸ್ಕೂಲು, ಹಾಸ್ಟೆಲ್ ಇದ್ದು ಆ ಕಡೆ ಲಾಸ್ಟಿಗೆ ನಾನೊಂದು ಇಷ್ಟು ದೊಡ್ಡ ಆಸ್ತಿ ಇಟ್ಕೊಂಡು ನೀವು ಏನೂ ಮಾಡಿಲ್ಲ ಅನ್ನೋದು ಇದು ಭಾಳ ಅನ್ಯಾಯಪ್ಪ ಅಂತ ಕೇಳಿದಾಗ ಮೊದಲಿಗೆ 50 ಲಕ್ಷ ಬಂದು ಅನ್ನಿಸ್ತದೆ ಪ್ರಾರಂಭ ಮಾಡಿದಾಗ. ಅದಾದಮೇಲೆ ನಾಡಗೌಡ ಸಾಹೇಬರು ಮಂತ್ರಿ ಇದ್ದಾಗ ಒಂದು 80 ಲಕ್ಷ ಆರ್ಡರ್ ಮಾಡಿದ್ರು, ಅಷ್ಟೇ ಬಿಡುಗಡೆ ಆಗಿರಲಿಲ್ಲ. ಮತ್ತು ತದನಂತರ ಕುಮಾರಸ್ವಾಮಿ ಅವ್ರದ್ದು ಮತ್ತು ಇವ್ರದ್ದು ಕಾಂಗ್ರೆಸ್ ಇದ್ದಾಗ ಒಂದು 80 ಲಕ್ಷದ್ದು ಒಂದು ಕೋಟಿದು ಆರ್ಡರ್ ಆಗಿತ್ತು. ದುಡ್ಡೇನು ಬಿಡುಗಡೆ ಆಗಿರಲಿಲ್ಲ. ಅಣ್ಣವ್ರು ಬಂದರು, ಹಿಂಗಂದ್ರು ಇಲ್ಲ ಬಿಡೋಣ ನಾನು ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ನಮ್ಮ ಸರ್ಕಾರ ಬಂದ ಮೇಲೆ ವಿಧಾನಸಭೆ ಕಾರಿಡಾರ್ನಲ್ಲೇ ಜಗಳ ಆಡಿದೆ. ನಾನು ನೀನು ಮಾಡ್ತಿದ್ದೆ ಮಾಡಂಗಿಲ್ಲ ನೀನು ಅಂತೇಳಿ, ನೀನು ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ ಅಂತೇಳಿ ಇಲ್ಲಿಗೆ 4 ಸರಿ ತಿರುಗಿನಿ. ಈ ಸರಿಗಿನ ಮಾಡಲಿಲ್ಲ ಅಂದ್ರೆ ನೋಡಿ ಬೀಗ ಹಾಕಿಬಿಡ್ತೀನಿ ಅಂತ ಹೇಳಿದೆ. ಇವತ್ತು ಬಿಜಿನಗೇರ, ದೇವನಪಲ್ಲಿ ಎಲ್ಲ ಕಡೆ ಇದ್ದಾರೆ ಮತ್ತು ಅಲ್ಲಿ ಬಡವರು ಇದ್ದಾರೆ. ನಮ್ಮಲ್ಲಿ ಯಾರು ದೊಡ್ಡ ಶ್ರೀಮಂತರು 40-50 ಎಕರೆ ಇರೋರು ಯಾರೂ ಇಲ್ಲ. ಎಲ್ಲರೂ ಬಹುಶಃ 5-6 ಎಕರೆ, 4 ಎಕರೆ, 3 ಎಕರೆ ಇರೋರು ಇದ್ದಾರೆ. ಹಾಗಾಗಿ ನೀವು ಎಲ್ಲರೂ ಪ್ರಯತ್ನಪಟ್ಟು ಮುಂದಿನ ದಿನ ಈ ಜಾಗ ಸಮರ್ಪಕವಾಗಿ ಬಳಕೆ ಆಗುವಂಥ ರೀತಿಯಲ್ಲಿ ಆಗಬೇಕು. ಇದರಲ್ಲಿ ಸಮಾಜದ ಯುವಕರಿಗೂ ನೌಕರಿ ಸಿಕ್ಕಂಗೆ ಆಗ್ತದೆ, ಬಡ ಜನರಿಗೂ ವಿದ್ಯಾಭ್ಯಾಸಕ್ಕೆ ಒಂದು ಅವಕಾಶ ಸಿಗ್ತದೆ. ಹಾಗಾಗಿ ನನ್ನ ಪ್ರಾಮಾಣಿಕ ಪ್ರಯತ್ನ, ಯಾಕಂದರೆ ಈ ಕಷ್ಟದ ಸರ್ಕಾರ ಇದು. ಇವಾಗ ಮೊದಲನೇಗೆ 1 ಕೋಟಿ 2 ಕೋಟಿ ತಂದು ಕೊಟ್ಬಿಡ್ತಿದ್ವಿ ನಾವು. ಅದೇನು ದೊಡ್ಡ ಬೆಂಗಳೂರಿಗೆ ಹೋದ್ರೆ 5 ಕೋಟಿ ತರ್ತಿದ್ದೆ ನಾನು. 5-10 ಕೋಟಿ ತಂದು ರೋಡು, ರಸ್ತೆ ಏನು ಬೇಕಾದ ಮಾಡೀವಿ. ಸಮಾಜ ಭವನ, ಸಮುದಾಯ ಭವನ ಏನೆಲ್ಲ ಮಾಡೀವಿ. ಇವತ್ತು ನಾವು ನಮ್ಮ ಸರ್ಕಾರ 4 ವರ್ಷ ಇದ್ದಾಗ ಇಂಥ ರೋಡ್ ಆಗಿಲ್ಲ ಅಂತಿಲ್ಲ. ಈ ರೋಡು ನಾವೇ ಮಾಡಿದ್ವಿ, ಈ ರೋಡು ನಾವೇ ಮಾಡಿದ್ವಿ, ಒಳಗಿನ ರೋಡ್ಗಳು ಮಾಡಿದ್ವಿ ಎಲ್ಲ. ಅಷ್ಟು ನೀವು ಇದ್ಯಾವುದು ಅಮರ್ಕೇಡ್ ಲೇಔಟ್ ತೊಗೊಳ್ರಿ, ಏನು ಇಂಥ ರೋಡ್ ಬಿಟ್ಟಿಲ್ಲ. ಇವತ್ತು ಬಹುಶಃ 20-22 ಕೋಟಿ ರೂಪಾಯಿ ಬರೀ 18ನೇ ವಾರ್ಡಿಗೆ ಕೊಟ್ಟಿವಿ ನಾವು. ಇವತ್ತು ನಿಮ್ದು 16ನೇ ವಾರ್ಡಿಗೆ ಬಂದರೆ ಅಲ್ಲೊಂದು 6-7 ಕೋಟಿಯನ್ನು ಕೊಟ್ಟಿವಿ. ಸಣ್ಣ ವಾರ್ಡಿದ್ರು 6-7 ಕೋಟಿ ಕೊಟ್ಟಿವಿ. ಇವತ್ತು ಇತ್ತಿನ ವಾರ್ಡಿಗೇನು ಒಂದು 17-18 ಕೋಟಿ ಕೊಟ್ಟಿವಿ. ಒಂದೊಂದು ವಾರ್ಡಿಗೆ ಮಿನಿಮಮ್ 15 ಕೋಟಿ ಮೇಲೇ ಕೊಟ್ಟು ಯಾವುದು ಕೊಟ್ಟಿಲ್ಲ. ಆದರೆ ಇವತ್ತು ವಾರ್ಡಿಗೆ 50 ಲಕ್ಷ ತರೋದನ್ನು ನಮಗೆ ಭಾಳ ಕಷ್ಟ ಆಗಿದೆ. ಹಾಗಾಗಿ ಮುಂದೆ ಒಳ್ಳೆಯ ದಿನಗಳು ಬಂದೇ ಬರ್ತಾವೆ. ಈಗ ತಾವು ನೋಡ್ತಾ ಇದ್ರಿ ಸರ್ಕಾರ ಹೆಂಗೆ ನಡೀತಾ ಇದಂತೆ, ಮುಂದೆ ಒಳ್ಳೆಯ ದಿನಗಳು ಬರ್ತಾವೆ. 100% ನಮ್ಮ ಸರ್ಕಾರ ಬಂದಾಗ ಒಂದು 2 ಕೋಟಿ ರೂಪಾಯಿ ಡೈರೆಕ್ಟ್ ಅನುದಾನ ತಂದು ಒಂದು ಒಳ್ಳೆ ರೆಸಿಡೆನ್ಷಿಯಲ್ ಸ್ಕೂಲು, ಕಾಲೇಜು ಮಾಡೋಣ. ಯಾದವ ಸಮಾಜದ ಅಧ್ಯಕ್ಷ ಹನುಮಂತಪ್ಪ ಯಾದವ್ ಮಾತನಾಡಿ, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಪ್ರಥಮ ಬಾರಿಗೆ ಶಾಸಕರಾದಾಗಿನಿಂದಲೂ ಯಾದವ ಸಮಾಜದ ಪ್ರೀತಿ ವಿಶ್ವಾಸ ಉಳಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿಯೇ ಸರಳ ಸಜ್ಜನಿಕೆ, ಅಹಂ ಇಲ್ಲದೆ ಸರಳವಾಗಿರುವ ಶಾಸಕರೆಂದರೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಆಗಿದ್ದಾರೆ. ಯಾದವ ಸಮಾಜದ ಅಭಿವೃದ್ಧಿಗೆ ಅನುದಾನ ನೀಡಿ ಸಹಕರಿಸಿದ್ದಾರೆ ಎಂದರು.
ಈ ಸಂದರ್ಭದಲ್ಲಿ ಆರ್ಡಿಎ ಮಾಜಿ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ಹನುಮಂತಪ್ಪ, ಕಡಗೋಳ ಆಂಜನೇಯ, ರವೀಂದ್ರ ಜಲ್ದಾರ್, ಪಾಲಿಕೆ ಮಾಜಿ ಸದಸ್ಯ ಶಶಿರಾಜ್, ಶಿವಕುಮಾರ್ ಯಾದವ್, ಉದಯ್ ಕುಮಾರ್ ಯಾದವ್, ಮೂಕಪ್ಪ, ಮೇಸಪ್ಪ, ರಮೇಶ್ ಯಾದವ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕಳೆದ ಒಂದು ವಾರದಿಂದ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಪದವಿ ಪೂರ್ವ ಬಾಲಕರ ವಸತಿ ನಿಲಯ ಆರಂಭವಾಗಿದ್ದರು. ವಿದ್ಯಾರ್ಥಿಗಳಿಗೆ ಊಟ ಮತ್ತು ಕುಡಿಯುವ ನೀರು ಸೌಲಭ್ಯ ಕಲ್ಪಿಸದೆ ವಾರ್ಡನ್ ಮೆಹಬೂಬ್ ಬೇಜವಾಬ್ದಾರಿ ಹಾರಿಗೆ ಉತ್ತರ ನೀಡುತ್ತಿದ್ದು, ಕೂಡಲೇ ಅವರನ್ನು ವರ್ಗಾವಣೆ ಮಾಡಬೇಕು ಎಂದು ಒತ್ತಾಯಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆ ಎದುರು ಪ್ರತಿಭಟನೆ ನಡೆಸಲಾಯಿತು. ಜೂನ್ 1ರಿಂದ ವಸತಿ ನಿಲಯಗಳು ಆರಂಭವಾಗಿದ್ದು, ವಾರ್ಡನ್ ಮೆಹಬೂಬ್ ಅವರು ವಿದ್ಯಾರ್ಥಿಗಳಿಗೆ ಕರೆ ಮಾಡಿ ವಸತಿ ನಿಲಯ ಆರಂಭವಾಗಿದೆ, ಬಂದು ಸೇರಿಕೊಳ್ಳಲು ತಿಳಿಸಿದ್ದರಿಂದ ವಿದ್ಯಾರ್ಥಿಗಳು ಹಲವು ತಾಲೂಕು ಮತ್ತು ಜಿಲ್ಲೆಗಳಿಂದ ಆಗಮಿಸಿದ್ದು, ಇದೀಗ ಕಳೆದ 3-4 ದಿನಗಳಿಂದ ಊಟ ಮತ್ತು ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ದೂರಿದರು. ವಸತಿ ನಿಲಯದಲ್ಲಿ ಸುಮಾರು 150 ವಿದ್ಯಾರ್ಥಿಗಳಿದ್ದು, ಹೊರಗಡೆಯೇ ಊಟ ಮತ್ತು ನೀರು ಪಡೆದುಕೊಂಡು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಕರೆಗೆ ಉತ್ತರ ನೀಡುತ್ತಿಲ್ಲವೆಂದು ಆರೋಪಿಸಿದರು. ವಸತಿ ನಿಲಯಕ್ಕೆ ಅನ್ಯ ವ್ಯಕ್ತಿಗಳು ಪ್ರವೇಶ ಮಾಡುತ್ತಾರೆ ಎಂದು ವಿದ್ಯಾರ್ಥಿಗಳೇ ರಾತ್ರಿ ಸಮಯದಲ್ಲಿ ಗೇಟ್ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಸತಿ ನಿಲಯ ವಾರ್ಡನ್ ಮೆಹಬೂಬ್ ಸ್ಪಂದಿಸದೆ ಯಾರಿಗೆ ಬೇಕಾದರೂ ಹೇಳಿ ಪ್ರತಿಭಟನೆ ನಡೆಸಿ ಕೇಳೋದಿಲ್ಲವೆಂದು ಉತ್ತರಿಸುತ್ತಿದ್ದಾರೆ. ಈ ಕೂಡಲೇ ವಾರ್ಡನ್ ಅವರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು, ಊಟ ಮತ್ತು ಕುಡಿಯುವ ನೀರಿನ ಸೌಲಭ್ಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ಸಮಸ್ಯೆ ಬಗೆಹರಿಸದಿದ್ದರೆ ಇಂದಿನಿಂದ ನಿರಂತರವಾಗಿ ಸಮಾಜ ಕಲ್ಯಾಣ ಇಲಾಖೆ ಎದುರು ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು, ಊಟ ಬೇಕು, ಬೇಕೇ ಬೇಕು, ಊಟ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು. 3 ದಿನಗಳ ಕಾಲಾವಧಿ ಸಂಸ್ಥೆಗೆ ನಮ್ಮ ವಸತಿ ನಿಲಯ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ನಂತರ ಪೂರ್ವ ಬಾಲಕರ ಬೇಕೇ ಬೇಕು, ಊಟ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಬೇಕೇ ಬೇಕು, ನೀರು ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಬೇಕೇ ಬೇಕು, ಬೇಕು, ಊಟ ಬೇಕು, ಬೇಕೇ ಬೇಕು, ನೀರು ಹೋರಾಟ, ಎಲ್ಲವರೆಗೆ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ. ಹಾಸ್ಟೆಲ್ ವಿದ್ಯಾರ್ಥಿ ನಿಲಯದವರು ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ನಂತರ ಸರ್ಕಾರಿ ಮೆಟ್ರಿಕ್ ನಂತರ ಬಾಲಕರ ಪದವಿ ಪೂರ್ವ ಬಾಲಕರ ವಸತಿ ನಿಲಯ ಬಿಜನಗೇರಿ ರಸ್ತೆ ಸರ್. ಸುಮಾರು ದಿನಾಂಕ ಜೂನ್ 1ನೇ ತಾರೀಕಿಂದ ನಾವು ಹಾಸ್ಟೆಲಿಗೆ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಅಂತಂದರೆ ಮೆಹಬೂಬ್ ವಾರ್ಡನ್ ಅವರು ಫೋನ್ ಮಾಡಿ ವಿದ್ಯಾರ್ಥಿಗಳನ್ನು ಬರ್ರಿಯಪ್ಪ ಹಾಸ್ಟೆಲ್ ಓಪನ್ ಆಗಿದೆ ಅಂತ ಹೇಳಿದ್ರು. ಹಂಗಾಗಿ ವಿದ್ಯಾರ್ಥಿಗಳು ಶಾಪುರಿಂದ, ಮಸ್ಕಿಯಿಂದ, ದೇವದುರ್ಗದಿಂದ, ಬೇರೆ ಬೇರೆ ಜಿಲ್ಲೆಯಿಂದ ಮತ್ತು ತಾಲೂಕುಗಳಿಂದ ಬಂದಿದ್ದಾರೆ. ಬಂದಾದ ನಂತರ ನಾವು ವಸತಿ ನಿಲಯಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕುಡಿಯಲು ಒಂದು ತೊಟ್ಟು ಹನಿ ನೀರಿಲ್ಲ, ಬಳಕೆ ಮಾಡಲು ದೂರ ವಿಚಾರ, ಕುಡಿಯಲು ಒಂದು ತೊಟ್ಟು ನೀರಿಲ್ಲ, ಆಮೇಲೆ 3 ಹೊತ್ತು ಊಟನೂ ಇಲ್ಲ, ಅಡುಗೆ ಸಿಬ್ಬಂದಿಯವರು ಅಂತ ಬರ್ತಾ ಇಲ್ಲ. ರಾತ್ರಿ ವೇಳೆಯಲ್ಲಿ ಹೊರಗಿನವ್ರು ಬರ್ತಾರಂದು ವಿದ್ಯಾರ್ಥಿಗಳು ಗೇಟ್ ಹತ್ರ ಕುಂತ್ಕೊಂಡು ಏನು ಮಾಡ್ತಾಯಿದ್ದಾರೆ ಅಂದರೆ ಗೇಟ್ ಕಾಯೋದು, ಹಾಸ್ಟೆಲನ್ನು ಕಾಯಕತ್ತಾರ. ಸುಮಾರು ಸತಿ ಒಂದು 100ರಿಂದ 150 ಸತಿ ವಿದ್ಯಾರ್ಥಿಗಳು ಫೋನ್ ಮಾಡಿದ್ದೀವಿ, ಸರ್ ನಮಗೆ ಊಟದ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಐತೆ ಅಂತ ಹೇಳಿದ್ರು ಸಹಿತ ಏನೋ ಕಾಲ್ ಪಿಕ್ ಮಾಡಿಲ್ಲ, ಅವ್ರು ರೆಸ್ಪಾನ್ಸು ಮಾಡಿಲ್ಲ. ಏನಾದರೂ ಕೇಳಿದರೆ ಇವತ್ತು ಫೋನ್ ಮಾಡಿದ್ವಿ, ಬೆಳಗ್ಗೆ ಏನಂತಾರೆ ನೀವು DC ಆಫೀಸಿಗೆ ಹೋಗಿದ್ರೆ ಹೋಗ್ರಿ ಅಥವಾ ಡಿಸ್ಟ್ರಿಕ್ಟ್ ಆಫೀಸಿಗೆ ಹೋಗಿದ್ರೆ ಹೋಗ್ರಿ, ಏನು ಮಾಡ್ತಾರೆ ಅಂಬೋವಂಥ ಒಂದು ಉಡಾಫಿ ಉತ್ತರಗಳನ್ನು ಕೊಡಕತ್ತಾರೆ ಸರ್. ಹಂಗಾಗಿ ವಿದ್ಯಾರ್ಥಿಗಳೆಲ್ಲರೂ ಬೆಳಗ್ಗೆ ಸಮಿತಿಗೆ ನಾಷ್ಟ ಮಾಡಿಲ್ಲ. 25-30 ವಿದ್ಯಾರ್ಥಿಗಳು 3 ದಿನಗಳ ಊಟ ಮಾಡಿಲ್ಲ, ನೀರು ಕುಡ್ದಿಲ್ಲ. ಹೊರಗಡೆ ದುಡ್ಡು ಖರ್ಚು ಮಾಡಿಬಿಟ್ಟು ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ದಾರೆ, ನೀರು ಕುಡಿತಾ ಇದ್ದಾರೆ. ಆದ್ದರಿಂದ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಏನಿಲ್ಲ, ಮತ್ತು ಪ್ರವೀಣ್ ಕುಮಾರ್ ಸಾರ್ ಅವರಿಗೂ ಮಾಡಿದ್ದೀವಿ, ಡಿಸ್ಟ್ರಿಕ್ಟ್ ಆಫೀಸರಿಗೆ ಫೋನ್ ಮಾಡಿದ್ದೀವಿ ನಿನ್ನೆ ರಾತ್ರಿ, ಅವರು ಕೂಡ ಫೋನ್ ಪಿಕ್ ಮಾಡಿಲ್ಲ. ಅದಾದಮೇಲೆ ನಾವು ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ. ಬೆಳಿಗ್ಗೆ ನಾಷ್ಟನೂ ಇದ್ದಿದ್ದಿಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೆ ಉಪವಾಸ ಬಂದಿದ್ದೀವಿ ಸರ್. ಉಪವಾಸ ಬಂದುಬಿಟ್ಟು ಈ ಸತ್ಯಾಗ್ರಹ ಮಾಡಕತ್ತೀವಿ. ಡಿಸ್ಟ್ರಿಕ್ಟ್ ಆಫೀಸರ್ ಬರೋ ಗಂಟೆ ನಾವು ಎದ್ದು ಹೋಗೋದಿಲ್ಲ, ಅವ್ರು ಬರಬೇಕು, ನಮ್ಮದು ಬೇಡಿಕೆಗಳನ್ನು ಈಡೇರಿಸಿದ ಮೇಲೆ ನಾವು ಹೋಗ್ತೀವಿ ಸರ್.
ನಮ್ಮ ಹೆಸರು ಕುಮಾರ್ ಅಂತ ಸರ್, ಕುಮಾರ್ ಬೈಲ್ಮಚ್ಚ. ಈ ಸಂದರ್ಭದಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ನಗರ ಅಧ್ಯಕ್ಷ ಕೆ ವಸಂತ್ ಕುಮಾರ್, ಕಾರ್ಯದರ್ಶಿ ಕುಮಾರ್ ಬೈಲ್ ಮಾರ್ಚೆಡ್, ಅಭಿಲಾಷ್, ವಿಕಾಸ್ ರಾಥೋಡ್, ಮಂಜುನಾಥ, ದೇವರಾಜ್, ಧನರಾಜ್, ಚಂದ್ರಶೇಖರ್, ರಂಗನಾಥ, ರಮೇಶ್ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ನಗರದ ಗದ್ವಾಲ್ ರಸ್ತೆಯ ಮಡ್ಡಿಪೇಟೆಯ ಬಳಿ ಕಾಕಿನಕೆರೆ ಸಮೀಪದ ಚನ್ನಪ್ಪ ಪೆಟ್ರೋಲ್ ಬಂಕ್ ಹಿಂಭಾಗದ ಬಡಾವಣೆಯಲ್ಲಿ ಬುಧವಾರ ಸಂಜೆ ಸಿಡಿಲು ಆಘಾತದಿಂದ ಮಹಿಳೆಯೊಬ್ಬರು ಗಾಯಗೊಂಡ ಘಟನೆ ನಡೆದಿದೆ. ಬಡಾವಣೆಯ ನಿವಾಸಿ ಲಕ್ಷ್ಮೀ ಗಂಡ ವೆಂಕಟೇಶ್ ಕಬ್ಬೇರ್ ಇವರ ಕಿವಿಗೆ ಸಿಡಿಲಿನ ಪರಿಣಾಮ ಗಾಯವಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬುಧವಾರ ಸಂಜೆ ಭಾರಿ ಪ್ರಮಾಣದ ಗುಡುಗು ಮಿಂಚಿನೊಂದಿಗೆ ಸುರಿದ ಮಳೆಯ ವೇಳೆ ಸಿಡಿಲು ಬಡಿದ ಪರಿಣಾಮ ಮನೆಯೊಂದಕ್ಕೆ ಹಾನಿಯಾಗಿದೆ ಹಾಗೂ ಸಮೀಪದ ಮರಕ್ಕೂ ಸಹ ಸಿಡಿಲಿನಿಂದ ಹಾನಿಗೊಂಡಿದೆ. ಅಲ್ಲದೆ ಮನೆಯ ಹತ್ತಿರವಿದ್ದ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೂ ಸಿಡಿಲು ಬಡಿದು ಹಾನಿಯುಂಟಾಗಿದೆ. ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸಿಡಿಲಿನ ಆಘಾತದಿಂದ ಸ್ಥಳೀಯರು ಕೆಲಕಾಲ ಆತಂಕಕ್ಕೊಳಗಾದರು. ಹಾನಿಗೊಳಗಾದ ಮನೆ ಮತ್ತು ನೀರಿನ ಘಟಕದ ಪರಿಶೀಲನೆ ನಡೆಸಿ ಅಗತ್ಯ ನೆರವು ನೀಡುವಂತೆ ಸ್ಥಳೀಯರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಈಡಬಾಡದ ಮಾಲಮಿನ ಉರ್ಮದ ಹಾ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಸರ್ಕಾರ ನೂತನವಾಗಿ ಉಪಮುಖ್ಯಮಂತ್ರಿಯಾಗಿ ಆಯ್ಕೆಗೊಂಡು ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭದಲ್ಲಿ ಚಲುವಾದಿ ಮಹಾಸಭಾ ರಾಯಚೂರು ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಲಾಯಿತು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಹಾಗೂ ಇತರೆ ಕಾಂಗ್ರೆಸ್ ಗಣ್ಯರಿಂದ ಅಭಿನಂದನೆ ಸಲ್ಲಿಸಲಾಯಿತು. ಸ್ವಲ್ಪ ಘೋಷಣೆ ಆಗ್ರಿ ಸೈಡಿಂದ ಸಾಹೇಬ್ರಿಗೆ
ಇವತ್ತು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೈಕಮಾಂಡು ಇವತ್ತು ನಮ್ಮ ಸಮಾಜದ ಹಿರಿಯ ನಾಯಕರಾದ ಮಾನ್ಯ ಜಿ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ ಸಲುವಾಗಿ ನಮಗೆ ಛಲವಾದಿ ಸಮಾಜಕ್ಕೆ ನಮಗೆಲ್ಲ ಫುಲ್ ಸಂತೋಷ ಆಗಿದೆ. ಅವರು ಮುಖ್ಯಮಂತ್ರಿ ಆಗಬೇಕಿತ್ತು, ಕಾರಣಾಂತರಗಳಿಂದ ಅದು ಅವ್ರಿಗಾಗಲಿಲ್ಲ. ಮುಂದೆ ಭವಿಷ್ಯದಲ್ಲಿ ಈ ಒಂದು ನಮ್ಮ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಎಂಬುದು ನಮಗೆ ಭರವಸೆ ಇದೆ. ಅವ್ರು ಆಗೇ ಆಗ್ತಾರೆ ಮುಖ್ಯಮಂತ್ರಿ ಅಂತ ನಮಗೆ ಭರವಸೆ ಇದೆ. ಇವತ್ತು ನಮಗೆಲ್ಲ ಏನಿದೆ ಅವರು ಉಪಮುಖ್ಯಮಂತ್ರಿ ಆಗಿದ್ದ ಸಲುವಾಗಿ ನಮಗೆಲ್ಲ ಸಂತೋಷ ಇದೆ. ಈ ಸಂದರ್ಭದಲ್ಲಿ ಹೈಕಮಾಂಡಿಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ ಅಂತ ಇಚ್ಛೆಪಡ್ತೀವಿ. ಸಚಿವ ಸಂಪುಟದಲ್ಲಿ 2ನೇ ಅವಧಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಇಂದು ಮತ್ತೆ ನೂತನ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇದು ನಮ್ಮ ಇಡೀ ದಲಿತ ಸಮುದಾಯಕ್ಕೆ ಅಲ್ಪವಾಗಿರ್ತಕ್ಕಂಥ ಖುಷಿ ತಂದಿದೆ. ಯಾಕಪ್ಪ ಅಂದರೆ 2018ಲಿಂದ ಹಿಡಿದು 2019 ತನಕ ಆಗಿನ ಸರ್ಕಾರ JDS ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ಇದ್ದಾಗ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಉಪಮುಖ್ಯಮಂತ್ರಿ ಆಗಿತ್ತು. ಈ ಸಲ ಇಡೀ ರಾಜ್ಯದ ಜನತೆ ಕೂಗು ಏನಾಗಿತ್ತಪ್ಪ ಅಂದರೆ 1 ಕೋಟಿಗೆ ಕೂಡ ಅಧಿಕ ದಲಿತ ಇಡೀ ರಾಜ್ಯದ ಮತಗಳನ್ನು ಪಡೆದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ನಮಗೆ ಎಲ್ಲೋ ಒಂದಲ್ಲಿ ಆಶಾದಾಯಕವಾಗಿತ್ತು. ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಮುಖ್ಯಮಂತ್ರಿ ಮಾಡಬೇಕಂತ. ಆದರೂ ಕೂಡ ವಿಫಲವಾಯಿತು. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಮನವಿ ಮಾಡ್ಕೊತೇವೆ. ಇವತ್ತು ಏನು ನಮಗೆ ಸಮಾಧಾನಕರ ಬಹುಮಾನ ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಬರಬೇಕಾದ್ರೆ ಈಗಲೇ ನೀವು ಬಿಫೋರ್ ಆಗಿ ಮುಖ್ಯಮಂತ್ರಿ ಸ್ಥಾನ ದಲಿತರಿಗೆ ಕೊಡ್ತೀವಂತ ಘೋಷಣೆ ಮಾಡಿದರೆ ಕೂಡ ಅವಾಗ ನೆಕ್ಸ್ಟ್ ಬರುವಂಥ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರ್ತದಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಕೃತಜ್ಞತೆ ಸಲ್ಲಿಸಬೇಕಾಗ್ತದೆ ಇಡೀ ರಾಯಚೂರು ಜಿಲ್ಲಾ ಛಲವಾದಿ ಸಮಾಜದಿಂದ. ಈ ಸಂದರ್ಭದಲ್ಲಿ ಛಲವಾದಿ ಮಹಾಸಭಾದ ಎ ವಸಂತ್ ಕುಮಾರ್ ರಾಜ್ಯ ನಿರ್ದೇಶಕರು, ಮಹಾಸಭಾ ಜಿಲ್ಲಾಧ್ಯಕ್ಷರು ವಿಶ್ವನಾಥ್ ಪಟ್ಟಿ, ನಿವೃತ್ತ ಡಿವೈಎಸ್ಪಿ ಅಂಕಪ್ಪ ನಂದಿಹಾಳ, ಬಿಎ ದೊಡ್ಡಮನಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತಮ್ಮಣ್ಣ ವಕೀಲ್, ಬಾಬು ಹಾಗೂ ಪುಷ್ಪರಾಜ್, ಪಾರ್ಥಸಾರಥಿ ಉಪಾಧ್ಯಕ್ಷರುಗಳು, ವಿಜಯ್ ಪ್ರಸಾದ್ ಹಾಗೂ ಬಿ ಯಲ್ಲಪ್ಪ ಜಂಟಿ ಕಾರ್ಯದರ್ಶಿಗಳು, ಎನ್ ಪ್ರಕಾಶ್ ಕಾರ್ಯದರ್ಶಿ, ಶಿವಕುಮಾರ್ ಹನುಮಾಪುರ ಸಂಘಟನಾ ಕಾರ್ಯದರ್ಶಿ, ಚಿನ್ನರಾಯುಡು ಜಿಲ್ಲಾ ಖಜಾಂಚಿ, ವೆಂಕಟೇಶ್ ದಿನ್ನಿ, ಮಾರುತಿ ಚಿಕ್ಕಸುಗೂರು, ಉಪೇಂದ್ರ ರಾಂಪೂರು, ಭೀಮೇಶ್ ಕೊರಡಿ, ದೇವೇಂದ್ರ ಕೊರಡಿ, ಗಂಗಾಧರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಜಿಲ್ಲೆಗೊಂದು ಸಚಿವ ಸ್ಥಾನ ನೀಡಲಿ, ಶಿಕ್ಷಕರು ಆರೋಗ್ಯ ಸಿಬ್ಬಂದಿ ನೇಮಕಾತಿಗೆ ಪ್ರಾಧಿಕಾರ ರಚಿಸಲಿ, ರಾಘವೇಂದ್ರ ಕುಷ್ಟಗಿ. ಜೂನ್ 6ರಂದು ಕಲ್ಯಾಣ ಕರ್ನಾಟಕ ಭಾಗದ ಬೀದಿ ಬದಿ ವ್ಯಾಪಾರಿಗಳ ಸಮಾವೇಶ, ಯೇಸು ಮಿತ್ರ. ನಾಲ್ವಡಿ ಕೃಷ್ಣರಾಜ ಒಡೆಯರ ಜಯಂತಿ, ರಾಜರ ಆಡಳಿತದಲ್ಲಿ ಅಭಿವೃದ್ಧಿಗೆ ಒತ್ತು ನೀಡಿದ ಕೃಷ್ಣರಾಜ ಒಡೆಯರು, ಗೋವರ್ಧನ. ಯಾದವ ಸಮಾಜದ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಚಾಲನೆ, ವಸತಿ ಸಹಿತ ಶಾಲೆ ನಿರ್ಮಾಣಕ್ಕೆ ಒತ್ತು ನೀಡಿ ಡಾಕ್ಟರ್ ಶಿವರಾಜ್ ಪಾಟೀಲ್. ವಸತಿ ನಿಲಯ ಪ್ರಾರಂಭವಾದರೂ ದೊರೆಯದ ಸೌಲಭ್ಯ, ದಲಿತ ವಿದ್ಯಾರ್ಥಿ ಪರಿಷತ್ನಿಂದ ಪ್ರತಿಭಟನೆ. ಸಿಡಿಲಿಗೆ ನೀರಿನ ಟ್ಯಾಂಕ್ ಒಡೆದು ಹಾನಿ, ಆತಂಕ. ಮತ್ತು ಉಪಮುಖ್ಯಮಂತ್ರಿಯಾಗಿ ಡಾಕ್ಟರ್ ಪರಮೇಶ್ವರ್, ಛಲವಾದಿ ಮಹಾಸಭಾದಿಂದ ಸಂಭ್ರಮಾಚರಣೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.